ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 25ನೇ ವಚನದಲ್ಲಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪವಿಶ್ವಾಸಿಗಳೇ, ಏಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನವೇ ಒಂದು ಹಡಗು ಇದ್ದ ಹಾಗೆ. ಅದರಲ್ಲಿ ಕಷ್ಟಗಳು ಬಂದಾಗ ಅವು ಸಮುದ್ರದಂತೆ ಉಕ್ಕುತ್ತದೆ. ಕೆಲವು ದುಃಖಗಳು ನಮ್ಮ ಹೃದಯಕ್ಕೆ ಬಡಿದು ಗಾಳಿಯಂತೆ ಬೀಸುತ್ತಾವೆ. ಕೆಲವೊಮ್ಮೆ ನಮಗೆ ತೋರುತ್ತದೆ, ಹೀಗೆ ಮುಂದುವರೆದರೆ ನಮ್ಮ ಜೀವನವೆಂಬ ದೋಣಿಯು ಮುಳುಗಿ ಹೋಗಿಬಿಡುತ್ತದೆ ಎಂದು. ಆದರೆ ಪ್ರಿಯ ಸಹೋದರರೇ, ಒಮ್ಮೆ ಗಮನ ಕೊಡಿರಿ. ಶಿಷ್ಯರ ಜೊತೆ ಯೇಸು ಕೂಡ ಅದೇ ದೋಣಿಯಲ್ಲಿ ಇದ್ದನು. ಅವರು ಅಳುತ್ತಿದ್ದಾಗ ಆತನು ನಿದ್ರೆಯಲ್ಲಿದ್ದರೂ ಅವರ ಕೂಗನ್ನು ಕೇಳಿದನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಹಾಗಾದರೆ ಈ ದಿನ ನಿಮ್ಮ ಮನೆಗೆ ಯಾವ ಗಾಳಿ ಬಡಿದದೆ, ಯಾವ ಸಮುದ್ರವೂ ಎದ್ದಿದೆ, ಯಾವ ಕಣ್ಣೀರು ನಿಮ್ಮ ದೃಷ್ಟಿಯನ್ನು ಮುಸುಕು ಹಾಕಿದೆ, ಆಗ ನೀವು ಕೂಗಿ ಸ್ವಾಮಿ ಕಾಪಾಡು ಎನ್ನುವುದಾದರೆ, ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಿನ್ನ ಕೂಗನ್ನು ಕೇಳುವವನಾಗಿದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ. ಆ ದಿನ ಶಿಷ್ಯರು ದೋಣಿಯಲ್ಲಿ ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಎದ್ದು, ಅಲ್ಪವಿಶ್ವಾಸಿಗಳೇ, ಏಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಗಾಳಿಯನ್ನು ನಿಲ್ಲು, ಸಮುದ್ರವನ್ನು ಶಾಂತವಾಗು ಎಂದು ಗದರಿಸಿದನು. ಆ ಗಾಳಿಯು ತನ್ನ ಉಸಿರನ್ನು ನಿಲ್ಲಿಸಿತು. ಆ ಸಮುದ್ರವು ತನ್ನ ಕೋಪವನ್ನು ಮರೆಮಾಡಿತು. ಆಮೆನ್. ಹೌದು ಪ್ರಿಯ ಸಹೋದರರೇ, ದುಃಖದ ಸಮುದ್ರವು ಎಂದರು, ಕಣ್ಣೀರುಗಳ ಗಾಳಿ ಬೀಸಿದರು, ಭಯಪಡಬೇಡಿರಿ. ಏಕೆಂದರೆ ಯೇಸು ನಿಮ್ಮ ದೋಣಿಯಲ್ಲೇ ಇದ್ದಾನೆ. ಆಗ ಆತನು ನಿಮ್ಮ ಜೀವನವನ್ನು ಹಿಂಡುವ ಬಿರುಗಾಳಿಗೆ ಏಳುವನು. ಗಾಳಿಯೇ, ಸಮುದ್ರವೇ, ಅವರನ್ನು ಬಿಟ್ಟು ನಡೆ ಎಂದು. ಆಮೆನ್. ಪ್ರಿಯ ಸಹೋದರರೇ, ನಾವು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನವನ್ನು ನೋಡುವುದಾದರೆ, ಅಲ್ಲಿಯೂ ಹೀಗಿದೆ, ಎಲೆ ಅಲ್ಪವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಓಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವವನಲ್ಲವೇ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದಾದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಆಮೆನ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದಿಸಿ ಬಲಪಡಿಸಲಿ. ಆಮೆನ್.